ಏನು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ 4 ನಿಗಮಗಳಲ್ಲಿ ಏನು ಈಗಾಗಲೇ ಟಿಕೆಟ್ ದರನ 15% ಏರಿಕೆ ಮಾಡಲಿಕ್ಕೇನು ಈಗಾಗಲೇ ಅನುಮೋದನೆ ಸಿಕ್ಕಿರುವಂಥದ್ದು. ಸೊ ಆ ವಿಚಾರ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿರುವಂಥದ್ದು. ಸೊ ಆ ವಿಚಾರವಾಗಿ ಪ್ರಯಾಣಿಕರು ಏನು ಮಾತಾಡ್ತಾರೆ ಅನ್ನೋದಂತ ಈಗ ನಾವು ದಾವಣಗೆರೆ ಬಸ್ ನಿಲ್ದಾಣದಲ್ಲಿರುವಂಥದ್ದು. ಸೊ ಇಲ್ಲಿ ಪ್ರಯಾಣಿಕರು ಯಾವ ರೀತಿ ಅದಕ್ಕೆ ಕುರಿತಾಗಿ ಹೇಳ್ತಾರೆ ಅನ್ನೋದನ್ನ ಇಲ್ಲಿ ಮಾತಾಡ್ತಾ ಹೋಗ್ತೀನಿ. ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ಸರ್ಕಾರ 15% ಟಿಕೆಟ್ ದರ ಏರಿಸ್ತಾ ಇದೆ. ಸೊ ಏನು ಹೇಳ್ತೀರಾ ಸರ್ ಇದು? ಅಲ್ಲೇ KSRTC ಅಡ್ಡಾಡೋದೇ ಬಿಡಬೇಕಷ್ಟೇ. ಇಷ್ಟು ಜಾಸ್ತಿ ಇದ್ದರೆ ಯಾಕೆ ಬರ್ಬೇಕು? ಮತ್ತು ಜಾಗ ನಮಗೆ ಸೀಟು ಸಿಗಲ್ಲ. ಒದ್ದಾಡ್ಕೊಂಡು ಹೋಗ್ತಾನು ನಿಂತ್ಕೊಂಡು ಹೋಗ್ಬೇಕು, ಬರ್ತಾನು ನಿಂತ್ಕೊಂಡು ಬರ್ಬೇಕು. ಇಲ್ಲಿ ನಾವು ಗಂಡು ಮಕ್ಕಳು ಅಡ್ಡಾಡೋದೇ ಬಿಡಬೇಕಷ್ಟೇ. ಮೇಡಮ್ ಈಗ ಪುರುಷರಿಗೆ 15% ಟಿಕೆಟ್ ದರ ಜಾಸ್ತಿ ಮಾಡ್ತಿದ್ದಾರೆ, ಏನು ಹೇಳ್ತಾರೆ ಅದ್ರ ಕುರಿತು? ಅಷ್ಟು ಗೊತ್ತಿಲ್ಲ ಲೈಕ್ ಮಹಿಳೆಯರು ಫ್ರೀ ಇದೆ, ಪುರುಷರಿಗೆ 15% ಜಾಸ್ತಿ ಮಾಡ್ತಿದ್ದಾರೆ ಟಿಕೆಟ್ ದರದಲ್ಲಿ. ಅವರಿಗೂ ಕಡಿಮೆ ಮಾಡಬೇಕು, ಯಾವ ರೇಟಿಗೆ ಇರುತ್ತೆ ಅದೇ ರೇಟಿಗೆ ಮಾಡಬೇಕು ಅಷ್ಟೇ. ಸೊ ಇನ್ನಷ್ಟು ಜನ ಪ್ರಯಾಣಿಕರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ಸರ್ಕಾರದಿಂದ ಟಿಕೆಟ್ ದರ 15% ಏರಿಕೆ ಮಾಡ್ತಾ ಇದ್ದಾರೆ, ಬಸ್ ಟಿಕೆಟ್ ದರ. ಏನು ಹೇಳ್ತೀರಾ ಸರ್ ಇದ್ರಲ್ಲಿ? ಏರಿಕೆ ಮಾಡೋದು ಅಷ್ಟೊಂದು ಸರಿ ಕಾಣಲ್ಲ. ಈಗಲೇ ಜನ ಬೆಲೆ ಏರಿಕೆಗೆ ಎಲ್ಲ ತತ್ತರಿಸಿ ಹೋಗ್ಬಿಟ್ಟಾರೆ. ಇನ್ನು ಇದು ಬೆಲೆ ಏರಿಕೆ ಮಾಡ್ಕೊಂತ ಹೋದರೆ ಜನರ ಪರಿಸ್ಥಿತಿ ಭಾಳ ಕಷ್ಟ ಆಗುತ್ತೆ. ಜೀವನ ಮಾಡೋದು ಕಷ್ಟ ಐತಿ. ಈಗ ಹೋದ್ರೆ ಒಬ್ಬ ರೈತನ ಆದಾಯ ಒಂದು ದಿವಸಕ್ಕೆ 27 ರೂಪಾಯಿ ಐತಿ. ಅದೇ ನರೇಗಾ ಕೂಲಿ ಮಾಡ್ತಾರಲ್ಲ ಅವ್ರದ್ದು ರೈತನಿಗೆ 8 ಪಟ್ಟು ಜಾಸ್ತಿ ಐತಿ. ಹೆಂಗೆ ಬದುಕಬೇಕು ರೈತರ? ಇದ್ರಾಗ ಬೆಲೆ ಜಾಸ್ತಿ ಮಾಡಿದರೆ ಅವ್ರ ರೈತರ ಪಾಡೇನು, ಹೆಂಗೆ ಮಾಡಬೇಕು, ಏನು? ಗ್ಯಾರಂಟಿಗೆ ಏನಾದರೂ ಹಣ ಹೊಂದಿಸೋಕ್ಕೆ ಸರ್ಕಾರ ಈ ರೀತಿ ಏನಾದರೂ ಮಾಡ್ತಾ ಇದೆ ಅನಿಸುತ್ತಾ ನಿಮಗೆ? ಏನಿಲ್ಲ, ಏನು ಮಾಡಲ್ಲ ಏನು ಅಭಿವೃದ್ಧಿ ಕಾರ್ಯಗಳು ಏನೂ ಆಗಲ್ಲ. ಮತ್ತೊಟ್ಟು ಜನಗಳು ಸೋಮಾರಿತನ ಬರ್ತದೆ ಅಷ್ಟೇ. ಜನಗಳಿಗೆ ಸೋಮಾರಿತನ ಬರ್ತದೆ, ಏನಿಲ್ಲ, ಏನು ಉಪಯೋಗ ಇಲ್ಲ ಆಡಳಿತ. ಸೊ ಏನೋ ಬೆಲೆ ಏರಿಕೆಯಿಂದ ರೈತರಿಗೆ ಸಾಕಷ್ಟು ಅನಾನುಕೂಲತೆ ಆಗುತ್ತೆ. ಈ ರೀತಿ ಇವರು ಬೆಲೆ ಏರಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋಂಥ ಮಾತನ್ನು ಸೊ ಇವರು ಹೇಳ್ತದ್ದು. ಸೊ ಇನ್ನಷ್ಟು ಜನರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಆವಾಗ ನಿಮಗೆ ಫ್ರೀ ಇದೆ ಬಸ್ಸಲ್ಲಿ, ಗಂಡು ಮಕ್ಕಳಿಗೆ ಮತ್ತೆ 15% ಜಾಸ್ತಿ ಮಾಡ್ತಾ ಇದ್ದಾರೆ ಟಿಕೆಟ್ ದರ. ಏನು ಹೇಳ್ತಾರೆ ಇದ್ರ ಬಗ್ಗೆ? ನಾವೇನು ಹೇಳೋಣ ಸರ್, ಬಸ್ಸೇ ಬಂದಿಲ್ಲ. ಈಗ 3 ಗಂಟೆಯಿಂದ ಕಾಯ್ತಾ ಇದ್ದೀವಿ ದಾವಣಗೆರೆಗೆ. ಹೊನ್ನಾಳಿಗೆ ಶಿವಮೊಗ್ಗ ಬಸ್ಸೇ ಇಲ್ಲ. ಈಗ ನಿಮ್ಮ ಮನೇಲಿ ಗಂಡು ಮಕ್ಕಳೆಲ್ಲ ಹೋಗ್ತಿರ್ತಾರಲ್ಲ, ಅವ್ರು 15 ರೂಪಾಯಿ ಜಾಸ್ತಿ ಕೊಟ್ಟೋಗ್ಬೇಕು. ಇದೇನು ಸರಿ ಅಂತೀರಾ ತಪ್ಪು ಅಂತೀರಾ? ಸರಿ ತಪ್ಪು ಅಂತಂದರೆ ನಾನು ಏನು ಹೇಳೋಣ ಸರ್, ಗೌರ್ಮೆಂಟ್ ರೂಲ್ಸ್ ಮಾಡಿರೋದೇ ಹಂಗೆ. ನಮಗೆ ಫ್ರೀ ಅಂತ ಮಾಡ್ಯಾರೆ, ಅವ್ರಿಗೆ ಕೊಡ್ತಾರೆ. ಅದಕ್ಕೆ ಏನು ಮಾಡೋಕ್ಕಾಗ ಸರ್? ಅಂದರೆ ಈಗ ನಿಮ್ಮ ಫ್ರೀ ಬಿಟ್ಟು ಅವ್ರ ಕಡೆ ವಸೂಲಿ ಮಾಡ್ತಿದ್ದಾರೆ ಅಂತೀರಾ? ಹಂಗೆಲ್ಲ ಹೇಳೋಕ್ಕಾಗತ್ತೇನು ಸರ್? ನಮಗೆ ಫ್ರೀ ಮಾಡ್ಯಾರ ಒಟ್ಟು. ನಮಗೆ ಹೆಣ್ಮಕ್ಳಿಗೆ ಅನುಕೂಲ ಐತೆ, ಗಂಡು ಮಕ್ಳಿಗೆ ಗೊತ್ತಿಲ್ಲ ಸರ್ ನಮಗೆ. ಈಗ ಬಸ್ಸಲ್ಲಿ 15% ಟಿಕೆಟ್ ಜಾಸ್ತಿ ಮಾಡಿದ್ದಾರೆ. ಇದು ಮಾಡಿದ್ದು ಸರಿನಾ ತಪ್ಪ? ತಪ್ಪಾರ. ಯಾಕೆ? ಗಂಡು ಮಕ್ಕಳಿಗೆಲ್ಲ ತೊಂದರೆ ಹೌದ್ರಾ? ಎಲ್ಲ ತೊಂದರೆ. ಅಪ್ಪ ಅಮ್ಮ ದುಡಿಮೆ ಮಾಡೋ ಎಡವಟ್ಟ ಆಕತಿ, ತೊಂದರೆ ಅಲ್ಲ. ಆಯ್ತು, ಸಮಸ್ಯೆ ಆಗುತ್ತೆ. ಸಮಸ್ಯೆ ಆಕತಿ. ವ್ಯಾಪಾರ ಮಾಡೋಕ್ಕಾಗಲ್ಲ, ಏನು ಬರೀ ಹೆಣ್ಮಕ್ಳೇ ಯಾರು ವ್ಯಾಪಾರ ಮಾಡೋಕ್ಕಾಗಲ್ಲ. ರಸ್ತೆ ತೊಂದರೆ ಆಕತ್ರಿ ಎಲ್ಲ. ಅಮ್ಮ, ಈಗ ಬಸ್ಸಲ್ಲಿ ಗಂಡು ಮಕ್ಕಳಿಗೆ 15 ರೂಪಾಯಿ ಜಾಸ್ತಿ ಮಾಡ್ತಾರೆ, 15%. ಇದು ಮಾಡಿದ್ದು ಸರಿನಾ ತಪ್ಪ? ನಮಗೆ ಹಾಕ್ತಾ ಇದಾರೆ ಅವರು, ನಮಗೆ ಆಗ್ತಾ ಇದ್ದಾರೆ. ಗಂಡು ಮಕ್ಕಳ ಹತ್ರ ಇಸ್ಕೊಂಡು ನಿಮ್ಗೆ ಹಾಕ್ತಿದ್ದಾರೆ. ಹಾಂ, ಗಂಡು ಮಕ್ಕಳು ಇದನ್ನ 10 ರೂಪಾಯಿ 30 ರೂಪಾಯಿ ಮಾರಿ 10 ರೂಪಾಯಿ ಕ್ಯಾಲೆಂಡರ್ ಕೇಳ್ತಾರೆ ಹೆಣ್ಮಕ್ಳು. ಇನ್ನೂ ಸೌದಿ ಆಗ್ಬೇಕಂದ್ರೆ ಹೆಣ್ಮಕ್ಳು, ನಾವು ಗಂಡು ಮಕ್ಳು ದುಡಿಮೆ ಮಾಡಿ ಹೆಣ್ಮಕ್ಳಿಗೆ ಹಾಕ್ಬೇಕಲ್ಲ ನಾವು. ಹೌದಲ್ರಿ? ನಮಗೆ ತೊಂದರೆ ಆಕತಿ. ನಾವೇನು ದುಡ್ಕೊಂಡು ತಿನ್ಬೇಕು? ಹೌದಲ್ರಿ? ಈಗ 10 ರೂಪಾಯಿ ಕ್ಯಾಲೆಂಡರ್ ಕೇಳ್ತಾರೆ. 30 ರೂಪಾಯಿ ಕ್ಯಾಲೆಂಡರ್ ಮಾರೋದು, ನಾವು 10 ರೂಪಾಯಿ ಕೇಳ್ತಾರೆ ಕ್ಯಾಲೆಂಡ್ರು. ನಾವು ಹೆಂಗೆ ಮಾರೋಕೆ ಹೇಳ್ರಿ? ಹೌದಲ್ರಿ? ಅವ್ರು ಆರಾಮ ಅಡ್ಡಾಡ್ತಾರೆ. ಹೌದ್ರಿ? ಅದೇ ಹೆಣ್ಮಕ್ಳು ಗಂಡು ಮಕ್ಳು ತಕ್ಕಿಸ್ಕೊಂಡು ಹೆಣ್ಮಕ್ಳಿಗೆ ಹಾಕ್ತಾ ಇರೋದು. ಬಸ್ಸಿಂದ ನೋಡಿದರೆ ಪ್ರಾಬ್ಲಮ್ಮು. ಹಾಂ, ಬಸ್ಗಳು ಟೈಮ್ ಸರಿಯಾಗಿ ಬಸ್ ಸಿಗಂಗಿಲ್ಲ, ಅದೇ ಪ್ರಾಬ್ಲಮ್ ರೀ. ಹಾಂ, ಅಷ್ಟೇ ನೋಡಿ. ಸೊ ಏನು ಈಗಾಗಲೇ ಮಾತಾಡಿಸಿರುವಂಥಲ್ಲಿ ಪುರುಷರ ಹತ್ರ ಅದನ್ನು ಕಿತ್ತು ಮಹಿಳೆಯರಿಗೆ ಕೊಡ್ತಿರುವ ಅನ್ನೋಂಥ ಒಂದು ಮಾತನ್ನು ಸಹ ಈಗಾಗಲೇ ಹೇಳಿರುವಂಥದ್ದು. ಸೊ ಇನ್ನಷ್ಟು ಸಾಕಷ್ಟು ಇಲ್ಲಿ ಪ್ರಯಾಣಿಕರಿದ್ದಾರೆ. ಸೊ ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ಮೇಡಮ್, ಈಗ ಒಂದು ನಿಮಿಷ ಮೇಡಮ್, ನಿಮಗೆ ಫ್ರೀ ಇದೆ ಬಸ್ಸಲ್ಲಿ, ಬಟ್ ಪುರುಷರಿಗೆ ಮತ್ತೆ 15% ಜಾಸ್ತಿ ಮಾಡಿದ್ದಾರೆ ಈಗ. ಸೊ ಅದ್ರ ಬಗ್ಗೆ ನಮ್ದೇನೋ ಅಭಿಪ್ರಾಯ ಇಲ್ಲ ಸರ್. ಅಲ್ಲ, ಈಗ ನೀವು ಫ್ರೀ ಹೋಗ್ಬೋದು, ನಿಮ್ಮ ಮನೇಲಿ ಗಂಡು ಮಕ್ಕಳಿಗೆ ಜಾಸ್ತಿ ಕೊಟ್ಟು ಹೋಗೋದು ಸರಿನಾ ಇದು? ಸರಿ ಇಲ್ಲ, ತಪ್ಪು ಸರ್. ಹಂಗಾರೆ ಬೆಲೆ ಏರಿಕೆ ಮಾಡಿದ್ದು
ತುಂಬ ತಪ್ಪನೇ ಸರ್. ಎಲ್ಲರೂ ದುಡ್ಡ ಟಿಕೆಟೇ ಮಾಡಿದ್ರೆ ಬೆಸ್ಟ್ ಅನ್ನಿಸುತ್ತೆ. ಬಸ್ ಫ್ರೀ ಏನು ಬೇಡ? ಬೇಡ ಸರ್, ಟೈಮಿಗೆ ನಾವು ಮನೆಗೆ ಮುಟ್ಟೋದಿಲ್ಲ ಸರ್. ಈ ಥರ ಕಾಯ್ತಾ ಇರ್ಬೇಕು ನಾವು. ಬಸ್ಸು ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತೆ. ಅದು ಸರ್ ಶಕ್ತಿ ಯೋಜನೆ ಮಾಡಿ ಬಸ್ ಕಡಿಮೆ ಮಾಡಿ. ಹೌದು ಸರ್, ಟೈಮಿಗೆ ಮನೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಮಗೆಲ್ಲ. ಅಷ್ಟೇ ಸರ್. ಈಗ ಎಲ್ಲ ಸಾಕಷ್ಟು ಜನ ಇನ್ನಷ್ಟು ಮಾತಾಡುವಂಥ ಸಾಕಷ್ಟು ಜನ ಇಲ್ಲಿ ಪ್ರಯಾಣಿಕರಿದ್ದಾರೆ. ಸೊ ಅವ್ರನ್ನ ಒಬ್ಬೊಬ್ಬರನ್ನಾಗ ನಾನು ಮತ್ತಷ್ಟು ಮಾತಾಡ್ತಾ ಹೋಗ್ತೀನಿ. ಏನು ಸಾಕಷ್ಟು ಈಗ ಟಿಕೆಟ್ ದರ ಹೆಚ್ಚು ಮಾಡಿರುವುದು ಒಂದು ಸಾಕಷ್ಟು ಆಕ್ರೋಶವನ್ನು ಸಹ ಹೊರ ಹಾಕ್ತಿರುವಂಥದ್ದು. ಪುರುಷರಿಗೆ ಹಾಕಿದಂತ ತೆಗೆದು ಅದನ್ನು ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಇದು ಸರಿಯಲ್ಲ. ಇದು ಸಾಕಷ್ಟು ಏನು ಒಂದು ಬೆಲೆ ಏರಿಕೆಯಿಂದ ಸಮಸ್ಯೆಗಳಾಗ್ತಾ ಇದೆ. ಆಮೇಲೆ ಇನ್ನೊಬ್ರು ಕೆಲವೊಬ್ರು ಹೇಳ್ತಾರೆ ಈ ಮಹಿಳೆ ಶಕ್ತಿ ಯೋಜನೆಯಿಂದ ಬಸ್ಗಳನ್ನು ಸಹ ಕಡಿತಗೊಳಿಸಿದ್ದಾರೆ. ಇದರಿಂದ ಏನು ಸಾಕಷ್ಟು ನಮಗೆ ಮನೆಗೆ ಸರಿಯಾದ ಸಮಯಕ್ಕೆ ಮುಟ್ಟೋಕ್ಕೂ ಆಗ್ತಿಲ್ಲ ಅನ್ನುವಂಥ ಕೆಲವಷ್ಟು ಮಾತುಗಳನ್ನು ಸಹ ಹೇಳ್ತಿರುವಂಥದ್ದು. ಮೇಡಮ್, ಈಗ ನಿಮಗೆ ಶಕ್ತಿ ಯೋಜನೆಯಲ್ಲಿ ಬಸ್ ಫ್ರೀ ಇದೆ, ಬಟ್ ಪುರುಷರಿಗೆ 15% ಜಾಸ್ತಿ ಮಾಡ್ತಿದ್ದಾರೆ, ಸರಿನಾ? ಇದು ಗೊತ್ತಿಲ್ಲ ಸರ್ ನನಗೆ ಅದೆಲ್ಲ. ಹೇಳಿ, ನಿಮ್ಮ ಮನೇಲಿ ಪುರುಷರೆಲ್ಲ ಜಾಸ್ತಿ ದುಡ್ಡು ಕೊಟ್ಟು ಅಡ್ಡಾಡ್ಬೇಕು ಇನ್ಮೇಲೆ. ಅದು ಸರಿ ಇಲ್ಲ ಸರ್, ತಪ್ಪೇ ಅದು. ಅಲ್ಲ, ಈಗ ಇಷ್ಟು ದಿನ ಎಲ್ಲ ಒಂದು ರೇಟ್ ಇತ್ತು, ಇನ್ಮೇಲೆ 15 ರೂಪಾಯಿ ಜಾಸ್ತಿ ಕೊಟ್ಟು ಹೋಗೋದು, ಬಟ್ ನೀವೆಲ್ಲ ಫ್ರೀ ಹೋಗ್ತೀರಾ? ಅದು ತಪ್ಪೇ ಸರ್, ಇಲ್ಲ ಹಂಗೆ ಮಾಡಬಾರ್ದು. ಇನ್ನು ಮತ್ತಷ್ಟು ಪ್ರಯಾಣಿಕರನ್ನು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಬಸ್ ದರ ಶೇಕಡ 15% ಜಾಸ್ತಿ ಮಾಡಿದ್ದಾರೆ. outsiders don't understand your language, Kannada. Don't understand language. ಮತ್ತಷ್ಟು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ 15% ಟಿಕೆಟ್ ದರ ಜಾಸ್ತಿ ಮಾಡಿದ್ದಾರೆ. ಸೊ ಏನು ಹೇಳ್ತೀರಾ ಅದು KSRTC ಬಸ್ಸಿಂದ? ತುಂಬ ಅನ್ಯಾಯ ಆಗುತ್ತೆ ಸರ್ ಅದು. ಈಗೇನೋ ಫ್ರೀ ಬಸ್ ಬಿಟ್ಟಿದ್ದಾರೆ, ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ. ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಅವರೆಲ್ಲ ಮತ್ತೆ ಈಗ 15% ಜಾಸ್ತಿ ಆಯ್ತು ಅಂದ್ರೂ ಮತ್ತೆ ಅವರು, ಯಾಕಂದರೆ ಕೆಲವೊಬ್ರು ಬಸ್ಸಿಗೆ ಡಿಪೆಂಡ್ ಆಗಿರ್ತಾರೆ ಎಲ್ಲ ಕಡೆಗೂ ಟ್ರಾವೆಲ್ ಮಾಡೋದಕ್ಕೆ. ತುಂಬ ಅವರಿಗೆ ಇದು ಅನ್ಯಾಯ ಆಗುತ್ತೆ ಸರ್ ಬಡವರಿಗೆ. ಆದರೆ ಹೈ ಕ್ಲಾಸ್ ಪೀಪಲ್ಸ್ ಆದರೆ ಅವರು ಬೇಕಾದರೆ ಲಕ್ಸುರಿ ಬಸ್ಸಸ್ ಎಲ್ಲ ಬುಕ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರೋರಿಗೆ ತುಂಬ ಕಷ್ಟ ಆಗುತ್ತೆ. ಫ್ರೀ ಬಸ್ ಅಂದರೆ ಮನೇಲಿ ಒಬ್ಬದ ಹೆಣ್ಮಕ್ಳು ಓಡಾಡ್ಬೋದು, ಬಟ್ ಇನ್ನುಳಿದಿರ್ತಕ್ಕಂಥ ಗಂಡು ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ 15% ಜಾಸ್ತಿ ಆಯಿತು ಅನ್ಸ್. ಗಂಡು ಮಕ್ಳು ದುಡ್ಡು ಅಂತ ತೆಗೆದು ಎಲ್ಲ ಹೆಣ್ಮಕ್ಳಿಗೆ ಇದನ್ನು ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅಂತ ಏನಿಲ್ಲ ಸರ್. ಒಂದು ಕಡೆ ಫ್ರೀ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಎಲ್ಲ ನಾವೆಲ್ಲ. ಈಗ ಎಂಪ್ಲಾಯೀಸ್ ಆದ್ರೂ ಕೂಡ ಅದು ಒಂದು ಕಡೆ ನಾವು ಇಲ್ಲಿ ಫ್ರೀ ಓಡಾಡ್ತಾ ಇದ್ರೂ ಕೂಡ ಇನ್ನೊಂದು ಕಡೆ ಟ್ಯಾಕ್ಸ್ ರೂಪದಲ್ಲಿ ಹೋಗ್ತಾ ಇದೆ ಹಣ. ಯಾವುದೇ ಒಂದು ಈಗ ಬೆಲೆ ಏರಿಕೆ ಮಾಡೋದ್ರಿಂದನೂ ಕೂಡ ಅದನ್ನ ಅವ್ರು ಪಡ್ಕೊತಾ ಇದ್ದಾರೆ. ಒಂದು ಕಡೆ ಫ್ರೀ ಕೊಟ್ಟರೆ ಈಗ ಎಲ್ಲ ಜಾಸ್ತಿ, ಎಲ್ಲ ಬೆಲೆ ಎಲ್ಲಿ ಏನು ಕೊಳ್ಳಂಗಿದೆ ಇವಾಗೆಲ್ಲ, ಎಲ್ಲ ಜಾಸ್ತಿ ರೇಟೇ ಇದೆ ಅದಕ್ಕೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಏನು ಆ ಬೆಲೆ ಟ್ಯಾಕ್ಸ್ ಮೂಲಕ ಒಂದು ಕಡೆ ಫ್ರೀ ಕೊಟ್ಟು ಇನ್ನೊಂದು ಕಡೆ ತಗೋತಾ ಇರೋ ಅಂತ ಮಾತನಾಡ್ತಿದ್ದಾರೆ. ಆ ಬ್ರದರ್, ಈಗ ಟಿಕೆಟ್ ದರ ಶೇಕಡ 15% ಜಾಸ್ತಿ ಮಾಡಿದ್ದಾರೆ. ಸೊ ಏನು ಹೇಳ್ತಾರೆ ಇದ್ರ ಬಗ್ಗೆ? ಸೊ ಇದು ಶಕ್ತಿ ಯೋಜನೆ ಬಂದಾವಾಗ ಅದು ಬಂದಾದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ ಸರ್, ಅಷ್ಟೇ ಹೇಳೋದು. ಮತ್ತೇನು ಹೇಳಿ, ಪುರುಷರ ದುಡ್ಡು ತಗೊಂಡು ಶಕ್ತಿ ಯೋಜನೆಗೆ ಹಾಕ್ತಿದ್ದಾರೆ ಅಂತಾನೆ? ಹಾಂ ಸರ್, ಎಲ್ಲ ನಮ್ಮ ದುಡ್ಡು ತಗೊಂಡು ಶಕ್ತಿ ಯೋಜನೆಗೆ ಹಾಕ್ತಿದ್ದಾರೆ. ಅದು ಬಂದ್ ಮಾಡೋಕೆ ಸರ್. ಇನ್ನು ಉಳ್ಕಿದ್ದು ಗ್ಯಾರಂಟಿ 4 ಗ್ಯಾರಂಟಿ ಚೆನ್ನಾಗದವು, ಕಂಟಿನ್ಯೂ ಮಾಡೋಕೆ ಸರ್. ಶಕ್ತಿ ಯೋಜನೆ ಒಂದು ಲಾಸ್ ಆಗ್ತಾಯಿದೆ ಅಂತ? ಶಕ್ತಿ ಯೋಜನೆ ಒಂದು ಜನಗಳಿಗೆ ತೊಂದರೆ ಆಗ್ತಿದೆ, ಅದು ಒಂದೇ ಸರ್ ತೊಂದರೆ ಆಗ್ತಿರೋದು. ಇನ್ನು ಉಳ್ಕಿದ್ದು 4 ಚೆನ್ನಾಗಿದ್ದಾವೆ ಸರ್ ಗ್ಯಾರಂಟಿ, ಅವು ಕಂಟಿನ್ಯೂ ಮಾಡೋಕೆ ಕಾಂಗ್ರೆಸ್ ಗೌರ್ಮೆಂಟೇ ಇರ್ಬೇಕು ಸರ್. ಈಗ ಬಸ್ ದರ ಶೇಕಡ 15% ಜಾಸ್ತಿ ಮಾಡಿದ್ದಾರೆ ಟಿಕೆಟ್ ರೇಟು. ಈಗ ಅನುಮೋದನೆ ಆಯಿತು ಸಚಿವ ಸಂಪುಟದಲ್ಲಿ. ಸೊ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅಲ್ಲ, ಅವರೆಲ್ಲ ಗ್ಯಾರಂಟಿಗಳನ್ನೆಲ್ಲ ಸರಿದೂಗಿಸ್ಬೇಕಲ್ಲ, ಅನಿವಾರ್ಯ ಮತ್ತು ಮಾಡ್ತಿದ್ದಾರೆ ಅನ್ಸುತ್ತೆ ಸರ್. ಬಟ್ ಗ್ಯಾರಂಟಿ ಯೋಜನೆಗಳಿಂದನೇ ಇದೆಲ್ಲ ಆಗ್ತಿರೋದು ಅನ್ಸುತ್ತೆ ಹೆಚ್ಚಾಗಿ. ಆದರೆ ಇವತ್ತು ಗ್ಯಾರಂಟಿ ಕೊಟ್ಟ ಅಧಿಕಾರಕ್ಕೆ ಬಂದಿರೋ ಅನಿವಾರ್ಯನೂ ಕೂಡ ಹೌದು ಅವ್ರಿಗೆ. ಆದರೆ ಹೆಚ್ಚಿನವರೇ ಮಾಡೋದ್ರಿಂದ ಜನಸಾಮಾನ್ಯ ತುಂಬ ತೊಂದರೆನೇ ಸರ್. ಇದು 15% ಒಂದೇ ಸಲ ಅಂತೇಳಿ ಹೇಳಿದ್ರೆ ತುಂಬ ಕಷ್ಟನೇ. ಹೌದು, ಜನಸಾಮಾನ್ಯರಿಗದು ತುಂಬಾ ಕಷ್ಟ ಸರ್. ಈಗ ಎಲ್ಲೊಂದು ಕಡೆಗೆ ಗ್ಯಾರಂಟಿಗೆ ಹಣ ಹೊಂದಿಸೋಕೆ ಈ ರೀತಿ ಜಾಸ್ತಿ ಮಾಡ್ತಿದ್ದಾರೆ ಅನ್ಸುತ್ತೆ ಈಗ ನಿಮ್ಗೆ? ಅಲ್ಲ, ಮೇಲ್ನೋಟ ಕಾಣಿಸುತ್ತಲ್ಲ ಸರ್, ಮತ್ತು ಬೇರೆ ಸೋರ್ಸಸ್ ಬೇಕಲ್ಲ, ಅನಿವಾರ್ಯ ಇಂಥ ಯೋಜನೆಗಳಿಂದ ಮತ್ತು ಪರ್ಸೆಂಟೇಜ್ ಜಾಸ್ತಿ ಮಾಡ್ದಂಗೆ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಸರಿದೂಗಿಸ್ಲಿಕ್ಕೆ ಸರ್ಕಾರ ಮಾಡ್ತಕ್ಕಂಥ ಒಂದು ಉಪಾಯ ಅಂತೇಳಿ ಹೇಳ್ಬೋದು. ಏನು ಇದಿಷ್ಟು ದಾವಣಗೆರೆಯ ಬಸ್ ನಿಲ್ದಾಣದಲ್ಲಿರುವಂಥ ಪ್ರಯಾಣಿಕರ ಮಾತಾಗಿತ್ತು. ಎಲ್ಲೋ ಒಂದು ಕಡೆ ಸರ್ಕಾರ 15% ಜಾಸ್ತಿ ಮಾಡೋಕೆ ಹೋಗ್ತಿರೋದು ನಿಜಕ್ಕೂ ಏನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಸಾಕಷ್ಟು ಹೊರೆ ಆಗುತ್ತೆ. ಆಮೇಲೆ ಇದರಿಂದ ಏನು ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಉಳಿದಂತೆ ಎಲ್ಲವೂ ಸಹ ಬೆಲೆ ಏರಿಕೆಯಿಂದ ಸಾಕಷ್ಟು ನಾವು ನಲುಗಿದ್ದೇವೆ ಅನ್ನೋಂಥ ಒಂದು ಮಾತನ್ನು ಹೇಳಿದ್ದಾರೆ. ಒಟ್ಟಾರೆಯಾಗಿ ಇದನ್ನು ಇನ್ನೊಂದು ಸಾರಿ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಒಂದು ಮಾತು ಸಹ ಕೇಳಿಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.